ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಟೊಮೊಟೊ ರಸಮ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ 3 ಚಮಚ ಆಗೋಷ್ಟು ಹೆಸರುಬೇಳೆನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ದೊಡ್ಡ ಹುಳಿ ಟೊಮೊಟೊನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿ, ಒಂದು 2-3 ಎಸ್ಲಾಗುವಷ್ಟೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಒಂದು 10 ಆಗುವಷ್ಟು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ನಾವು ತೊಳೆದಿಟ್ಕೊಂಡಿರುವಂತಹ ಹೆಸರು ಬೇಳೆನ ಸೇರಿಸ್ಕೊಂಡು, ಜೊತೆಗೆ ಈರುಳ್ಳಿ, ಟೊಮೆಟೊ, ಮೆಣಸು ಎಲ್ಲದನ್ನು ತೊಗೊಳ್ಬೇಕು. ನಾನು ಯಾಕೆ ಜೀರಿಗೆ ಮೆಣಸು ಅಂದರೆ ಹಸಿಮೆಣಸು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ, ಹಾಗಾಗಿ ನಾನಿಲ್ಲಿ ಜೀರಿಗೆ ಮೆಣಸು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಒಂದು ಅಂದಾಜಿಗೆ ಉಪ್ಪು ಹಾಕಿರೋಣ. ನೆಕ್ಸ್ಟ್ ಬೇಕಾದರೆ ಮತ್ತು ಆಮೇಲೆ ಸೇರಿಸ್ಕೊಳ್ಬೋದು. ಹಾಗೆ ಇದಕ್ಕೆ 1 ಲೋಟ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಇವಾಗ ಜಸ್ಟ್ ಅದು ಬೇಯಲಿಕ್ಕೋಸ್ಕರ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಯಾಕೆ ಹಾಕೋದು ಅಂತ ಅಂದರೆ, ಅದು ಕುಕ್ಕರ್ ವಿಜಲ್ ಆಗಬೇಕಾದ್ರೆ ಹೊರಗೆ ಬರಬಾರ್ದು ಅಂತ ಹೇಳಿ. ನಾನೀಗ ಬೇಳೆನ ಒಂದು 3 ವಿಜಲ್ ಆಗುವಷ್ಟು ಕೂಗಿಸ್ಕೊಳ್ತೀನಿ. ಹಾಗೆ ನಾನಿಲ್ಲಿ 1 ಲಿಂಬೆ ಹಣ್ಣಷ್ಟು ಹುಳಿನ ನೆನೆಸಿಟ್ಕೊತಾ ಇದ್ದೀನಿ. ಇವಾಗ ಕುಕ್ಕರು ವಿಜಲ್ ಆಗಿ ಅದರದ್ದು ಸ್ಟೀಮೆಲ್ಲ ಹೋಗಿ ತಣ್ಣಗಾದ ಮೇಲೆ ಮುಚ್ಚಳ ತೆಗೆದು, ಅದ್ರ ಈ ಒಂದು ಯಾವ ಹದಕ್ಕೆ ಅಂದರೆ ತೀರಾ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ಈ ಹದಕ್ಕಿದ್ರೇ ಸಾಕು. ಇಷ್ಟ ಅದಾದ್ರೇ ಸಾಕು, ತುಂಬ ಚೆನ್ನಾಗಿರುತ್ತೆ ಈ ಹದಕ್ಕೆ ಮಾಡಿಕೊಂಡ್ರೆ. ನಾವು ಇದನ್ನು ಈಗ ಗ್ಯಾಸ್ ಹಚ್ಬಿಟ್ಟು ಕುದಿಲಿಕ್ಕೆ ಇಡೋಣ. ಅಷ್ಟೊತ್ತಿಗೆ ನಾವು ನೆನೆಸಿಟ್ಕೊಂಡಿರುವಂತಹ ಹುಳಿನ ಅದ್ರ ಜೊತೆಗೆ ಸೇರಿಸ್ಕೊಳ್ತೀನಿ. ಹಾಗೆ ಅದಕ್ಕೆ ಒಂದು ಚಿಕ್ಕ ತುಂಡಾಗುವಷ್ಟು ಬೆಲ್ಲ ನಾನು ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇವಾಗಲೇ ಎಷ್ಟು ರುಚಿಗೆ ಉಪ್ಪು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಹದ ಮಾಡಿಬಿಟ್ಟು ಅದನ್ನು ನಾನು ಮುಚ್ಚಳ ಮುಚ್ಚಿ ಕುದೀಲಿಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕುದಿಯೋ ಹೊತ್ತಿಗೆ ನಾನು 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಅದು ನೀಟಾಗಿ ಕುದ್ದಾದ್ರ ಮೇಲೆ ಸೈಡ್ ಇಟ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಚಿಕ್ಕ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಆ ಎಣ್ಣೆ ಕಾದಾದ ನಂತರ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಬೇಕು. ಅದು ಸಿಡ್ದಾದ್ರ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕೂಡ ಚಿಟಪಟ ಅಂದಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹಾಗೆ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ಒಣಮೆಣಸು, ಅದು ಕೆಂಪು ಬಣ್ಣಕ್ಕೆ ಬಂದಾದ್ರ ಮೇಲೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಅದಕ್ಕೆ. ಹಾಗೆ ಅದಕ್ಕೆ ಒಂದು ಪಿಂಚ್ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ಬೇಕು. ಅದೆಲ್ಲದು ಕೆಂಪು ಬಣ್ಣಕ್ಕೆ ಬಂದಾದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕದಲ್ಲಿ ರೆಡಿಯಾಗಿರುವಂತಹ ರಸಮ್ಗೆ ಅದನ್ನು ಸೇರಿಸ್ಕೊಳ್ಳೋಣ. ಅದು ಸೇರಿಸಿದ ತಕ್ಷಣವೇ ಮುಚ್ಚಳ ಮುಚ್ಚಬೇಕಾಗತ್ತೆ, ಅದ್ರ ಘಾಟು ಹೊರಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಅದು ನೀಟಾಗಿ ಆಗಿ ಒಂದು 5 ನಿಮಿಷ ಆದ್ರ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ನೋಡಿ, ಈ ಥರ ರಸಮ್ಮು ತುಂಬ ಟೇಸ್ಟಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ.